ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಗ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಆವಾಗ ನೀವೇ ನಮ್ಮ ಫಸ್ಟ್ ವಿಡಿಯೋಸ್ನ ನೋಡ್ಬೋದು. ನೋಡಿ ನಮ್ಮ ವರ್ಕ್ ಹೇಗಿರುತ್ತೆ, ಇವನಿಗೆ ಕರ್ಕೊಂಡು ವಿಡಿಯೋ ಮಾಡಬೇಕು. ಬಟ್ ವಿಡಿಯೋ ಮಾಡೋದು ನಮ್ಮದು ಡ್ಯೂಟಿ ಅಲ್ವಾ, ಸೊ ಮಾಡಲೇಬೇಕು. ಹಾಗಾಗಿ ಇವನಿಗೆ ಹಿಡ್ಕೊಂಡೇ ನಾವು ಮಾಡೋಣ. ತೋರಿಸ್ತೀನಿ. ಇವತ್ತು ಎಷ್ಟು ಬಿಸಿಲಿದೆ ಅಂದರೆ, ಇವತ್ತಂತಲ್ಲ ಡೈಲಿ ಹಿಂಗೆ ಇರುತ್ತೆ. ಇವಾಗ ಸಮ್ಮರ್ ಸೀಸನ್ ಬೇರೆ. 38-39 ಡಿಗ್ರಿ ತನಕನೂ ದಾವಣಗೆರೆಯಲ್ಲಿ ಬಿಸಿಲು ಇದೆ. ತೆಗಿಬೇಡ ಸುಮ್ಮನಿರು. 38-39 ಡಿಗ್ರಿ ತನಕನೂ ದಾವಣಗೆರೆಯಲ್ಲಿ ಬಿಸಿಲಿದೆ. ಸಹಿಸ್ಕೊಳಕ್ಕಾಗಲ್ಲ. ಅವಾಗ ಅಲ್ಲಿ ಹೋದಾಗ ಮಾರ್ಕೆಟಿಂದ ಇವನಿಗೊಂದು ಪೇರ್ ಶೂಸ್ ತಂದ್ವಿ. ಮೊನ್ನೆ ತಂದಿದ್ದು ಆಗಲೇ ಒಂದು ಗಾಡಿಯಲ್ಲಿ ಬರ್ತಾನ ಬಿತ್ತು. ಸೊ ಹಾಗಾಗಿ ಇನ್ನೊಂದು ತೊಗೊಂಡು ಬಂದ್ವಿ. ಶೂಸ್ ಅವನಿಗೂ ಈಗ ರೂಢಿ ಆಗಿಬಿಟ್ಟಿದೆ ವಿಡಿಯೋಸ್ ಮಾಡೋದೇ ಎಲ್ಲ. ಸೊ ಅವನು ಹೇಳ್ತಾರೆ ಹಿಂಗೆ ಹಾಗೆ ಅಂತ. ನಾವು ಕ್ಯಾಮ್ರಾ ಆನ್ ಮಾಡೋಂಗಿಲ್ಲ, ಬಂದು ಹಾಯ್ ಮಾಡೋದು ಎಲ್ಲ ಮಾಡ್ತಾನೆ. ಸೋನು ಹಾಯ್, ಹಲೋ ಎವ್ರಿವನ್, ಹಲೋ, ನಮಸ್ತೆ. ನಮಸ್ತೆ ಫ್ರೆಂಡ್ಸ್. ಇವತ್ತು ಏನು ಇನ್ಫಾರ್ಮೇಷನ್ ತಂದಿದ್ದೀನಿ ಅಂದರೆ, ಆರ್ ಟಿ ಸೀಟ್ ಬಗ್ಗೆ ಹೇಳೋಣ ಅಂತ. ಸ್ವಲ್ಪ ನನ್ನ ಮಗಂದು ಆರ್ ಟಿ ಸೀಟ್ ಆಗಿದೆಲ್ಲ, ಸೊ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೂ ಗೊತ್ತಾಗಲಿ ಅಂತ ನಾನು ಆರ್ ಟಿ ಸೀಟ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾವಾಗಿಂದ ಸ್ಟಾರ್ಟ್ ಆಗಿದೆ, ಯಾವ ಡೇಟಿಗೆ ಎಂಡ್ ಆಗುತ್ತೆ ಅಂತ. ಸೊ ಮಾರ್ಚ್ 22 ಮಾರ್ಚ್ 22 ಏಪ್ರಿಲ್ 22 ತನಕನೂ ಇರುತ್ತೆ. ಅದು 1 ಮಂತ್ ಪೀರಿಯಡ್ ತನಕನೂ ಅಪ್ಲಿಕೇಶನ್ ಹಾಕಲಿಕ್ಕೆ ಈಗ ಅವಕಾಶ ನಿಮಗಿದೆ. ಸೊ ಇನ್ನು 22ನೇ ತಾರೀಕು ತನಕನೂ ಟೈಮ್ ಇದೆ ಅಲ್ವಾ. ಸೊ ಹಾಗಾಗಿ ಇನ್ಫಾರ್ಮೇಷನ್ ಹೇಳೋಣ ಅಂತ ನನಗೆ ಸಡನ್ಲಿ ನಿನ್ನೆ ಫ್ಲ್ಯಾಶ್ ಆಯಿತು. ಸೊ ಹಾಗಾಗಿ ಹೇಳೋಣ. ಇವಾಗ ಯಾವ ಮಧ್ಯವರ್ತಿನೂ ಇರಲ್ಲ, ಏನೂ ಇರಲ್ಲ ಫ್ರೆಂಡ್ಸ್. ಸೊ ನಮ್ಮ ಲಕ್ಕು ನಮ್ಮ ಕೈಯಲ್ಲಿದ್ದರೆ 100% ಆಗುತ್ತೆ. ಸೊ ಎಲ್ಲಿ ಇದು ಹಾಕಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಪ್ಲಿಕೇಶನ್ನಿಗೆ ಅಂತ ಎಲ್ಲ ಇನ್ಫಾರ್ಮೇಷನ್ನ ತಿಳಿಸ್ತೀನಿ ನಿಮಗೆ. ಆಮೇಲೆ ಈಗ LKGಗೆ ಫಸ್ಟು ಹೇಳ್ತೀನಿ. LKG ಮಗು 3 ವರ್ಷದ ಮೇಲೆ 5 ವರ್ಷದ ಒಳಗಡೆ ಇರಬೇಕು. ಸೊ ಅಂಥ ಮಕ್ಕಳಿಗೆ LKGಗೆ ಆರ್ ಟಿ ಸೀಟ್ ಆಗುತ್ತೆ. ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಫ್ರೆಂಡ್ಸ್, ಮಗು LKG ಮಗುದು ಫಸ್ಟ್ ಇನ್ಫಾರ್ಮೇಷನ್ಸ್ನ ಹೇಳ್ತೀನಿ. ಬೋತ್ LKG ಆ್ಯಂಡ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ 2 ಸತಿ ಚಾನ್ಸ್ ಇರುತ್ತೆ. ಒಂದು ಮಗುಗೆ ನಿಮಗೆ LKGಗೆ ಬರಲಿಲ್ಲ ಅಂದರೆ ನೀವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಟ್ರೈ ಮಾಡ್ಬೋದು. ಫಸ್ಟು LKGದು ಹೇಳ್ತೀನಿ. ಮಗುಗೆ ಫಸ್ಟು 3 ವರ್ಷದಿಂದ 5 ವರ್ಷದ 3 ವರ್ಷದ ಮೇಲೆ 5 ವರ್ಷದ ಒಳಗಡೆ ಇರಬೇಕು LKG ಮಗುದು ಆಧಾರ್ ಕಾರ್ಡು, ಬರ್ತ್ ಸರ್ಟಿಫಿಕೇಟು, ತಂದೆದು ಆಧಾರ್ ಕಾರ್ಡು, ಆಮೇಲೆ ತಂದೆದು ಇನ್ಕಮ್ ಸರ್ಟಿಫಿಕೇಟು, ಇಷ್ಟು ಡಾಕ್ಯುಮೆಂಟ್ಸ್ ಬೇಕು. ಆಮೇಲೆ ಸೊ ಮಗುದ ಆಧಾರ್ ಕಾರ್ಡು ಮತ್ತು ತಂದೆದ ಆಧಾರ್ ಕಾರ್ಡು ಸೇಮ್ ಇರಬೇಕು ಫ್ರೆಂಡ್ಸ್. ಅಡ್ರೆಸ್ ಆಗಿರಲಿ, ಫೋನ್ ನಂಬರ್ ಆಗಿರಲಿ, ಎನಿ ಅದರಲ್ಲಿ ಇನ್ಫಾರ್ಮೇಷನ್ಸ್ ಇರುತ್ತಲ್ಲ ಅದೆಲ್ಲ ಸೇಮ್ ಇರಬೇಕು. ಒಂದು ಪಾಯಿಂಟು ಒಂದು ಡಾಟು ಚೇಂಜ್ ಇರಬಾರ್ದು. ಯಾಕಂದರೆ ನಮಗಾಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ ನಾನು, ಬೇರೆಯವ್ರದ್ದೇನು ಗೊತ್ತಿಲ್ಲ ನನಗೆ. ಒಂದು ಬರೀ ಒಂದು ಫುಲ್ ಸ್ಟಾಪ್ ಬಂದಿಲ್ಲದಕ್ಕೆ ಮತ್ತೆ ಇನ್ನೊಂದು ಸತಿ ಫುಲ್ ಸ್ಟಾಪು, ಕಾಮ ಅದೆಲ್ಲ ಹಾಕ್ಸಿದ್ರು. ಸೊ ಹಾಗಾಗಿ ನಿಮಗೆ ಅಡ್ವಾನ್ಸ್ ಆಗಿ ನಾನು ಹೇಳ್ತಾ ಇದ್ದೀನಿ, ಮಗುದ ಆಧಾರ್ ಕಾರ್ಡು ಮತ್ತು ತಂದೆದ ಆಧಾರ್ ಕಾರ್ಡು ಸೇಮ್ ಇರಬೇಕು. ಆಮೇಲೆ ಇದಿಷ್ಟು ಇತ್ತು ಅಂದರೆ ನೀವು ಸೇವಾ ಸಿಂಧು ಇರುತ್ತಲ್ಲ ನಿಮ್ಮ ಮನೆ ಹತ್ರ, ಎಲ್ಲ ಕಡೆನೂ ಸೇವಾ ಸಿಂಧು ಇರುತ್ತೆ. ಬಟ್ ಫೇಮಸ್ ಇರೋ ಸೇವಾ ಸಿಂಧುಗೆ ಹೋಗ್ರಿ, ನಿಮಗೆ ಯೂಸ್ ಆಗುತ್ತೆ. ಯಾಕಂದರೆ ಇನ್ಫಾರ್ಮೇಷನ್ಸು ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಂದರೆ ಮಾಡಿ ಅವರಿಗೆಲ್ಲ ರೂಢಿ ಇರುತ್ತಲ್ಲ, ವರ್ಷ ಅವರಿಗೆ ಅಪ್ಲಿಕೇಶನ್ಸ್ ಎಲ್ಲ ಹಾಕಿ ರೂಢಿ ಇರುತ್ತಲ್ವ. ಸೊ ಅವರು ಕರೆಕ್ಟಾಗಿ ಇನ್ಫಾರ್ಮೇಷನ್ನ ಹಾಕ್ತಾರೆ. ನಮಗೆ ಇವ್ರ ಫ್ರೆಂಡು ಅವರು ಸೇವಾ ಸಿಂಧು ಇದೆ, ಅವರು ಹಾಕಿ ಕೊಟ್ಟರು. ಬೈ ಲಕ್, ಬೈ ಗಾಡ್ ಗ್ರೇಸ್ ನಮಗೆ ಸಿಕ್ತು ದೇವ್ರ ದಯದಿಂದ. ನನಗೆ ಅದೇ ಸ್ಕೂಲಿಗೆ ಬೇಕಿತ್ತು. ಸೊ ಅದೇ ಸ್ಕೂಲಿಗೆ ಆಯಿತು. ಇನ್ನೂ ಖುಷಿಯಾಗುತ್ತೆ. ಅದು ಹೇಗಿರುತ್ತೆ ಅಂದರೆ,
ಏರಿಯಾ ವೈಸ್ ಇರುತ್ತೆ ಫ್ರೆಂಡ್ಸ್. ಈ ಏರಿಯಾದಲ್ಲಿ ಇಷ್ಟು ಸ್ಕೂಲಿಗೆ ಅಂತ ಅಲರ್ಟ್ ಆಗಿರುತ್ತೆ ಅದು. ನಾವು ಅದರಲ್ಲಿ ಒಂದು 5 ಸ್ಕೂಲ್ನ ಆಯ್ಕೆ ಮಾಡಿದ್ವಿ. ಬಟ್ ಅದೇ ಸ್ಕೂಲಿಗೆ 5ರಲ್ಲಿ ಯಾವುದಾದ್ರೂ ಬರ್ಬೋದು, ಇದೇ ಸ್ಕೂಲ್ ಬರುತ್ತೆ ಅಂತ ನಮಗೇನು ಗೊತ್ತಿರಲ್ಲ. ಬಟ್ ನಾವು ಆನ್ಲೈನ್ ಮೂಲಕನೇ ಅಪ್ಲಿಕೇಶನ್ ಹಾಕಬೇಕದು. ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಿದಾಗ ನಮಗೆ ಅದು ಇಷ್ಟು ದಿನ ಆದಮೇಲೆ ಅದು ಅವರೆಲ್ಲ ವೆರಿಫಿಕೇಷನ್ ಎಲ್ಲ ಮಾಡಿ ಕರೆಕ್ಟ್ ಇದ್ದರೆ ಅದು ಗೌರ್ಮೆಂಟಿಂದ ನಮಗೆ ಮೆಸೇಜ್ ಬರುತ್ತೆ, ನಿಮ್ಮ ಮಗು ಸೆಲೆಕ್ಟ್ ಆಗಿದೆ ಅಂತ. ಆ ಮೆಸೇಜ್ನ ತೊಗೊಂಡೋಗಿ ಸ್ಕೂಲ್ನವ್ರಿಗೆ ತೋರಿಸಿದ್ರೆ ಸ್ಕೂಲ್ನವ್ರಿಗೂ ಬಂದಿರುತ್ತೆ ಅದು ಮೆಸೇಜು. ಆವಾಗ ನಮ್ಮ ಮಗು ಅಲ್ಲಿ ಓದ್ಬೋದು. ಆಮೇಲೆ ವರ್ಷಕ್ಕೆ ಇಷ್ಟು ಫೀಸ್ ಅಂತ ಇರುತ್ತೆ, ಬಟ್ ಅದು ನಮಗೆ ಫ್ರೀ ಇರುತ್ತೆ. ಇಲ್ಲಿ ಸ್ಕೂಲ್ನವರು ತೊಗೊತಾರೆ ಫೀಸು. ಬಟ್ ಏನೂ ಮಾಡೋಕ್ಕಾಗಲ್ಲ, ನಮಗೆ 50-60 ಸಾವಿರ ಅಂತೂ ಕಟ್ಟೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. 10,000 5,000 ಕಟ್ಲ್ಬೋದಲ್ವ, ಯಾಕಂದರೆ ಬುಕ್ಸು ಯೂನಿಫಾರ್ಮು ಅದೆಲ್ಲ ಕೊಡ್ತಾರಲ್ವ. ಸೊ ಅದಕ್ಕಾಗಿ ನಾವು ಕಟ್ಟಲೇಬೇಕು. ನಮ್ಮ ಜಗನ್ ಸ್ಕೂಲಲ್ಲಿ 10,000 ಸಾವಿರ ಕಟ್ಟಿಸ್ಕೊತಾರೆ. ಪ್ರತಿ ವರ್ಷವೂ 10,000 ಫಿಕ್ಸ್ ಅದು. ಸೊ ಒಂದೊಂದು ಸ್ಕೂಲಲ್ಲಿ ಒಂದೊಂದು ಥರ ಇರುತ್ತೆ. ಒಂದು ಸ್ಕೂಲಲ್ಲಿ 4,000 ಕಟ್ಟಿಸ್ಕೊತಾರೆ, ಒಂದು ಸ್ಕೂಲಲ್ಲಿ 20,000 ಗಂಟಲೆ ಕಟ್ಟಿಸ್ಕೊತಾರೆ. ಯಾಕಂದರೆ ಲಕ್ಷ ಗಂಟಲೆ ಫೀಸ್ ಇರುತ್ತೆ ಅವ್ರದ್ದು. ಸೊ ಅವ್ರು ಅಷ್ಟು ಕಟ್ಟಿಸ್ಕೊತಾರೆ. ಆ ಥರ ಸ್ಕೀಮ್ ಇರುತ್ತೆ. 1ನೇ ಕ್ಲಾಸಿಗೂ ಅದೇ ಥರನೇ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಮಗುಗೆ LKGಯಲ್ಲಿ ಸಿಕ್ಕಿಲ್ಲ ಅಂದರೆ ಮತ್ತೆ ಅವರು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಟ್ರೈ ಮಾಡ್ಬೋದು. ಆವಾಗ ಬಂದರೂ ಅವ್ರ ಲಕ್. ಆಮೇಲೆ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಇರುತ್ತೆ ಅಂತಾರೆ, ಅದು ನನಗೆ ಅಷ್ಟು ಕರೆಕ್ಟಾಗಿ ಇನ್ಫಾರ್ಮೇಷನ್ ಗೊತ್ತಿಲ್ಲ. LKG ಮಗುಗೂ ಟ್ರೈ ಮಾಡ್ಬೋದು, ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ಗೂ ಟ್ರೈ ಮಾಡ್ಬೋದು. ಫಸ್ಟ್ ಸ್ಟ್ಯಾಂಡರ್ಡ್ಗೆ ಮಗು 5 ವರ್ಷದಿಂದ 7 ವರ್ಷ ತನಕ ಇರಬೇಕು. ಸೊ ಆ ಮಗುಗೆ ಟ್ರೈ ಮಾಡ್ಬೋದು ನೀವು. ಸೊ ಯಾಕೆ ಗೌರ್ಮೆಂಟಿಂದ ಬರೋದು ನಾವು ವೇಸ್ಟ್ ಮಾಡ್ಕೋಬೇಕು, ಹೌದಾ? ಆಮೇಲೆ ನಮ್ಮ ಜಗನ್ ಸ್ಕೂಲಲ್ಲಿ ನಿಜ ಹೇಳ್ತೀನಿ, RT ಸೀಟ್ ಆಗಿದೆ ಅಂತ ಪಾರ್ಶಲಿಟಿ ಮಾಡೋದು ಆ ಥರ ಎಲ್ಲೂ ಒಂದು ದಿನಾನೂ ಮಾಡಿಲ್ಲ ಅವರು. ಬೇರೆ ಸ್ಕೂಲಲ್ಲಿ ಹೆಂಗಿರುತ್ತೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ಬಟ್ ಇವ್ರ ಸ್ಕೂಲಲ್ಲಿ ಮಾತ್ರ ಒಂದು ದಿನಾನೂ ಅವನಿಗೆ ಪಾರ್ಶಲಿಟಿ ಮಾಡಿದ್ದು, ನಿಂದು RT ಸೀಟು ಹೀಗೆ ಹಾಗೆ ಅಂತ ಏನೂ ಇಲ್ಲ. 15 ಸ್ಟೂಡೆಂಟ್ಸಿಗೆ RT ಸೀಟ್ ಆಗಿದೆ ಅವ್ರ ಸ್ಕೂಲಲ್ಲಿ. ಸೊ ಎಲ್ಲರಿಗೂ ಹಾಗೆ ಟ್ರೀಟ್ ಮಾಡ್ತಾರೆ, ಎಲ್ಲರಿಗೂ ಒಂದೇ ಮಗು ಥರನೇ ನೋಡ್ತಾರೆ, ಯಾರಿಗೂ ಆ ಥರ ಚುಪ್ ಅಲ್ಲಿ ಆಟಾಡ್ತಿದ್ದಾನ ಅವನು. ಸೊ ಸೌಂಡ್ ಮಾಡ್ತಾ ಇದ್ದಾನೆ. ನೋ. ಸೊ ಮೇನಾಗಿ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಇನ್ನೊಂದು ಸತಿ ಹೇಳ್ತೀನಿ. ಮಗು ಆಧಾರ್ ಕಾರ್ಡ್, ಮಗು ಬರ್ತ್ ಸರ್ಟಿಫಿಕೇಟ್, ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡ್, ತಂದೆ ಅಥವಾ ತಾಯಿಯ ಇನ್ಕಮ್ ಸರ್ಟಿಫಿಕೇಟ್, ಇಷ್ಟು ಡಾಕ್ಯುಮೆಂಟ್ಸ್ ಬೇಕು. ಸೊ ಇದನ್ನು ನೀವು ತಗೊಂಡೋಗಿ ಅಲ್ಲಿ ಸೇವಾ ಸಿಂಧುಗೆ ಕೊಟ್ಟರೆ ಅವರು ನಿಮಗೆ ಅರ್ಜಿ ಹಾಕಿ ಕೊಡ್ತಾರೆ, ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ. ಆವಾಗ ನಿಮಗೆ ಅದು ಸೆಲೆಕ್ಟ್ ಆಗಿದೆನೋ ಇಲ್ಲ ಅಂತ ಮೆಸೇಜ್ ಬರುತ್ತೆ. ಸೆಲೆಕ್ಟ್ ಆದವ್ರದ್ದು ಮಾತ್ರ ಮೆಸೇಜ್ ಬರುತ್ತೆ, ಸೆಲೆಕ್ಟ್ ಆಗಿರೋದವ್ರದ್ದು ಬರಲ್ಲ. ಸೊ ಎಲ್ಲರೂ ಟ್ರೈ ಮಾಡಿರಿ. ಯಾರ್ಯಾರು 3 ವರ್ಷದಿಂದ 5 ವರ್ಷ ಮಗು ಇದೆನೋ, 5 ವರ್ಷದಿಂದ 7 ವರ್ಷ ಮಗು ಇದೆನೋ ಟ್ರೈ ಮಾಡಿರಿ. ಬೈ ಲಕ್ ಎಲ್ಲರಿಗೂ ಸಿಗ್ಬೋದು, ಎಲ್ಲರಿಗೂ ಸಿಗಲಿ ಅಂತ ಬಯಸ್ತೀನಿ. ಆಮೇಲೆ ನಾವು ಫಸ್ಟ್ ಒಂದೇ ಸತಿ ಟ್ರೈ ಮಾಡಿದ್ದು, ಒಂದೇ ಸತಿಗೆ ಬಂತು. ನಮ್ಮ ಅಣ್ಣಂದು ಮಗಂದು ನಾನು ಟ್ರೈ ಮಾಡಿಸಿದೆ. ಲಾಸ್ಟ್ ಇನ್ನು 2 ದಿನ ಇದ್ದಾಗ ಅವನು ಅಪ್ಲಿಕೇಶನ್ ಹಾಕಿದ್ದು. ಅವನದು ಲಕ್ ನೋಡಿ ಚೆನ್ನಾಗಿದೆ, ಯೂರೋ ಕಿಡ್ಸಿಗೆ ಬಂತು. ಸೊ ಹಾಗೆ ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಟ್ರೈ ಮಾಡಿ, ಯಾಕೆ ಬಿಡೋದಲ್ವಾ. ಇನ್ನೂ ಏಪ್ರಿಲ್ 22 ತನಕ ಲಾಸ್ಟ್ ಡೇಟ್ ಇದೆ. ಸೊ ಎಲ್ಲರೂ ಟ್ರೈ ಮಾಡಿರಿ. ಯಾರ್ದಾರ್ದು ಮಕ್ಕಳು 3 ವರ್ಷದಿಂದ 7 ವರ್ಷ ತನಕ ಇದ್ದಾರೋ ಸೊ ಅವರು ಟ್ರೈ ಮಾಡಿರಿ. ಇರೋ ಅಪರ್ಚುನಿಟಿನ ಯೂಸ್ ಮಾಡ್ಕೊಳೋಣ. ಗೌರ್ಮೆಂಟಿಂದ ಬರೋ ಅಪರ್ಚುನಿಟಿನ ಯಾಕೆ ನಾವು ವೇಸ್ಟ್ ಮಾಡೋದಲ್ವ. ಸೇಮ್ ಎಜುಕೇಷನ್ನೇ ಸಿಗುತ್ತೆ, ಏನೂ ಡಿಫ್ರೆನ್ಸ್ ಮಾಡಲ್ಲ, ಏನೂ ಇಲ್ಲ. ಆಮೇಲೆ ನಾವು ಅಷ್ಟು ಲಕ್ಷಗಟ್ಟಲೆ ಫೀಸ್ ಕೊಟ್ಟು ಓದ್ಸೋಕ್ಕಾಗಲ್ಲಲ್ವ. ನಮ್ಮ ಮಕ್ಕಳು ಚೆನ್ನಾಗಿರೋ ಸ್ಕೂಲಿಗೆ ಸೇರಬೇಕು ಅನ್ನೋ ಆಸೆ ಅಂತೂ ಎಲ್ಲ ತಂದೆ ತಾಯಿಗೂ ಇರುತ್ತೆ. ಎಲ್ಲರಿಗೂ ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಅನ್ನೋದು ಒಂದು ಭರವಸೆ, ಆಸೆ ಎಲ್ಲರಿಗೂ ಇರುತ್ತೆ. ಸೊ ಅದೇ ಪ್ರಕಾರನೇ ನಾವು ಟ್ರೈ ಮಾಡಿದ್ವಿ, ನಮ್ಮ ಮಗುನೂ ಚೆನ್ನಾಗಿರೋ ಸ್ಕೂಲಿಗೆ ಓದಲಿ ಅಂತ. ವೈಷ್ಣವಿ ಚೇತನ ಒಲಿಂಪಿಯಾಡ್ ಸ್ಕೂಲಿಗೆ ಅವನಿಗೆ ಬಂದಿರೋದು. ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು ಬಂದಿರೋದು ಅವನಿಗೆ. ಅಂತೂ ನಮಗೆ ತುಂಬ ಅಂದರೆ ತುಂಬಾ ಖುಷಿಯಾಗಿತ್ತು. RT ಸೀಟ್ದು ಮೆಸೇಜ್ ಬಂದಾಗ ಅಂದರೆ ತುಂಬ ಖುಷಿಯಾಗಿತ್ತು ಅವತ್ತಿನ ದಿನ.
ಬಟ್ ನಾವು ಅಂದ್ಕೊಂಡಿದ್ದ ಸ್ಕೂಲಿಗೆ ಬಂತು ಅಂತ ಇನ್ನೂ ಜಾಸ್ತಿನೇ ಖುಷಿ ಆಯಿತು. ಸೊ ಇರೋ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲರೂ. ಏನು ಒಂದು 100-200 ರೂಪಾಯಿನೂ ಖರ್ಚಾಗಲ್ಲ, ಹೌದ್ರಾ? ಜೆರಾಕ್ಸಿನ್ ಕೊಡೋಂಗಿರಲ್ಲ, ಎಲ್ಲಿ ಏನೇ ಇರಲ್ಲ. ಏನು ಅಪ್ಲಿಕೇಶನ್ ಹಾಕ್ದವ್ರಿಗೆ ಒಂದು 100 ರೂಪಾಯಿ ಕೊಡ್ಬೋದು ಅಷ್ಟೇ. ಆಮೇಲೆ ಏನಾದರೂ ನಾವು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕಂದ್ರೆ ಒಂದು 500 ರೂಪಾಯಿ ಖರ್ಚು ಮಾಡ್ಬೋದು. ಅದು ಬಿಟ್ಟರೆ ಬೇರೆ ಏನೇನು ಖರ್ಚಾಗಲ್ಲ. ಏನು ಆಧಾರ್ ಕಾರ್ಡ್ ಎಲ್ಲ ಚೇಂಜ್ ಮಾಡ್ಸಿದ್ರೆ ಅದಕ್ಕೂ 100 ರೂಪಾಯಿ. ನೀವು ಟೋಟಲಿ ಹಿಡ್ಕೊಂಡ್ರೂ 1,000 ರೂಪಾಯಿ ಖರ್ಚಾಗ್ಬೋದು ಅಂದ್ಕೊಳ್ರಿ. ನಮ್ಮದೇನು ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿದವರು 1,000 ರೂಪಾಯಿ ಖರ್ಚಾಗ್ಬೋದು. 1,000 ರೂಪಾಯಿನಲ್ಲಿ ನಮ್ಮ ಮಕ್ಕಳಿನ ಭವಿಷ್ಯ ಎಷ್ಟು ಚೆನ್ನಾಗಾಗುತ್ತಲ್ವ. ಸೊ ಹಾಗಾಗಿ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ, ಯಾರ್ಯಾರಿಗೆ ಈ ಆಪರ್ಚುನಿಟಿ ಸಿಗುತ್ತೋ ಈ ವರ್ಷದಲ್ಲಿ ಎಲ್ಲರೂ ಯೂಸ್ ಮಾಡ್ಕೊಳ್ರಿ, ಚೆನ್ನಾಗಾಗುತ್ತೆ. ನನ್ನ ಮಗನ ಥರನೇ ನಿಮ್ಮ ಮಕ್ಕಳು ಚೆನ್ನಾಗಿರೋ ಸ್ಕೂಲಿಗೆ ಓದಲಿ. ಆಮೇಲೆ ನಾವು ಸಮರ್ಥಿಗೂ ಟ್ರೈ ಮಾಡ್ತೀವಿ, ಅವನಿಗೂ ಬಂತಂದ್ರೆ ಅವನಿಗೂ ಟ್ರೈ ಮಾಡ್ತೀವಿ. ಜಗನಿಗಂತೂ ಬಂದಿದೆ. ಸೊ ಇಷ್ಟು ಹೇಳೋಕ್ಕಂತೂ ಇಷ್ಟಪಡ್ತೀನಿ. ನಾನು ಈ ಇನ್ಫಾರ್ಮೇಷನ್ನ ನನಗೆ ನಿನ್ನೆ ಫ್ಲ್ಯಾಶ್ ಆಯ್ತಿಲ್ಲ, ಇನ್ನೂ ಮುಂಚೆನೇ ವಿಡಿಯೋ ಮಾಡಿ ಹಾಕ್ತಾಯಿದ್ದೆ ನಾನು. ಸಾರಿ ಫಾರ್ ದ ಲೇಟ್. ಬಟ್ ಇನ್ನೂ ಟೈಮ್ ಇದೆ, 22 ಏಪ್ರಿಲ್ ತನಕನೂ ಟೈಮ್ ಇದೆ. ಬಟ್ ಎಕ್ಸ್ಟೆಂಡು ಮಾಡ್ಬೋದು. ಲಾಸ್ಟ್ ಇಯರ್ ಹೀಗೆ ಮಾಡಿದರು, ಲಾಸ್ಟ್ ಡೇಟು ಏಪ್ರಿಲಲ್ಲಿದೆ ಅಂತ ಹೇಳಿ ಮತ್ತೆ ಇನ್ನೊಂದು ಮಂತು ಎಕ್ಸ್ಟೆಂಡ್ ಮಾಡಿದರು. ಸೊ ಎಕ್ಸ್ಟೆಂಡು ಮಾಡ್ಬೋದು. ಸೊ ಎಕ್ಸ್ಟೆಂಡ್ ಆದರೆ ಮತ್ತೆ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ತೀನಿ. ಬಟ್ ಮಾರ್ಚ್ 22ಇಂದ ಏಪ್ರಿಲ್ 22 ತನಕ ಡೇಟ್ ಲಾಸ್ಟ್ ಇದೆ. ಸೊ ಎಲ್ಲರೂ ಟ್ರೈ ಮಾಡಿರಿ. ಹೀಗೆ ನಮ್ಮನ್ನು ಬೆಳೆಸಿ ಹರಿಸಿ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ನೋಡ್ತಾ ಇರಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು.